ಹೊಲ್ಕೊಂಡ್ಬಿಟ್ಟಾರೆ ಅಜ್ಜ. ನೋಡಿ ಫ್ರೆಂಡ್ಸ್, ಎಷ್ಟು ಹೋರಾಟ ಮಾಡ್ತಿದ್ದಾರೆ ಅಂದರೆ ತುಂಬ ಹೋರಾಟ ಮಾಡ್ತಿದ್ರು. ಮಲಗ್ಬಿಟ್ಟಿದ್ದಾರೆ, ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೊಡ್ತಿದ್ದೆ ಬಾ. ಈಗಾಗಲೇ ಎಲ್ಲ ಅಧಿಕಾರಿಗಳು, ನಮ್ಮ ತಹಸೀಲ್ದಾರ್ ಅವರು ಸೇರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಎಲ್ಲ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳೇ, ಈಗ ತಾವೆಲ್ಲರೂ ಏನು ಈಗಿನ ಒಂದು ಸಂದರ್ಭದಲ್ಲಿ ನಮಗೆ ಮಳೆ ಬಂದಿದ್ರು ಕೂಡ ಸರಿಯಾದ ಟೈಮ್ ಬಂದಿಲ್ಲ. ನಮ್ಮ ಬೆಳೆಗಳಿಗೆ ಸರಿಯಾದ ರೀತಿಯಲ್ಲಿ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಪರಿಹಾರ ಬೇಕು, ಇನ್ಶೂರೆನ್ಸ್ ಇರ್ಬೋದು, ಬೆಳೆ ನಷ್ಟ ಪರಿಹಾರ ಇರ್ಬೋದು, ಬೇರೆ ಬೇರೆ ಯೋಜನೆಗಳು, ನಿಮ್ಮ ಎಲ್ಲ ಬೇಡಿಕೆಗಳಿದೆ. ಸುಮಾರು 8 ಬೇಡಿಕೆಗಳು. ಈ 8 ಬೇಡಿಕೆಗಳು ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ನಾನು ಕೆಲವೊಂದು ಸೂಚನೆಗಳನ್ನು ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸೂಚನೆ ಆಗಿದ್ದನ್ನು ಇನ್ನೂ ಅವೆಲ್ಲ ಕಾರ್ಯಗತ ಆಗಬೇಕು. ಆ ಕಾರ್ಯಗತ ಈಗ ನೆಕ್ಸ್ಟ್ ಮುಂದೆ ಡಿಸೆಂಬರಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಇದೆ. ಅಲ್ಲಿವರೆಗೂ ನಾವು ಕಾಯೋದು ಬೇಡ. ಸರ್ಕಾರದಿಂದ ಏನು ಸವಲತ್ತುಗಳು ಬೇಕು, ರೈತರಿಗೆ ಪೂರಕವಾಗಿ ಏನೆಲ್ಲ ಬೇಡಿಕೆಗಳಿದ್ದಾವೆ ಅವನ್ನ ಈಡೇರಿಸಬೇಕಂತ ಹೇಳಿ ನಾನು ಕೂಡ ಶಾಸನ ನಾನು ಮಾಡ್ತೀನಿ. ಅಧಿಕಾರಿಗಳು ಅವರೇನು ಸರ್ಕಾರಕ್ಕೆ ಕಳಿಸ್ಬೇಕು ಅದನ್ನು ಕಳಿಸ್ಲಿ. ಒಟ್ಟಾರೆಯಾಗಿ ಆ ಯಾವ ಬೇಡಿಕೆಗಳು ನಾವು ಈಡೇರಿರಲಿಲ್ಲ ಅದು ನಾನು ಬೆಳಗಾವಿ ಅಧಿವೇಶನದಲ್ಲಿ ನಾನು ಚರ್ಚೆ ಮಾಡಿ ನಮ್ಮ ರೈತರಿಗೆ ಬೇರೆ ಬೇರೆ ಬೇಡಿಕೆಗಳೆಲ್ಲ ಇರ್ತದೆ, ತಾಲೂಕು ಇರ್ಬೋದು, ಬೇರೆ ಇರ್ಬೋದು, ನಮ್ಮ ಚಳ್ಳಕೆರೆ ಕ್ಷೇತ್ರಕ್ಕೆ ಸಂಬಂಧಂತ ಬೇಡಿಕೆಗಳೇನಿದೆ ಅದನ್ನು ಯಾವತ್ತೂ ಕೂಡ ನಾನು ಮಾಡ್ತಾ ಇರ್ತೀನಿ. ಅದರಲ್ಲಿ ಬಹುಮುಖ್ಯವಾಗಿ ರೈತರಿಗೆ ಸಂಬಂಧಿಸಿದಂಥ ಏನು ಬೇಡಿಕೆಗಳಿದೆ ಅವನ್ನ ಈಡೇರಿಸೋದಕ್ಕೆ ನಾನು ಕ್ರಮ ವಹಿಸ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರಿಗೂ ಯಾವತ್ತೂ ಕೂಡ ಎಲ್ಲ ಜನಪ್ರತಿನಿಧಿಗಳೇ ಮಾಡ್ಲಿಕ್ಕೆ ಆಗಲ್ಲ. ಆದರೆ ಅದಕ್ಕೆ ಪೂರಕವಾಗಿ ಯಾವತ್ತೂ ನಾನು ಈಗಾಗಲೇ 3ನೇ ಬಾರಿ ಶಾಸಕ, ಯಾವತ್ತೇ ನಾನು ಈಗಾಗಲೇ ಇಲ್ಲಿಂದ ಹೋದೆ, ಪಶ್ಚಾಪುರಕ್ಕೆ ಹೋಗಿ ಅವಸರವಾಗಿ ಹೋದೆ, ಬರಬೇಕಾದ್ರೆ ಬಂದು ಮಾತಾಡ್ಸೋಣ ಅಂತೇಳಿ. ಖಂಡಿತವಾಗ್ಲೂ ಯಾವತ್ತೂ ಕೂಡ ಪ್ರತಿಭಟನೆ ಇರಬೇಕು. ನಮ್ಗೇನಾಗಿಲ್ಲ ಅದನ್ನು ಪೂರೈಸಬೇಕಂತ ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಾರ್ಟಿ ಇರಲಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಏನು ಕರೆ ಕೊಟ್ಟಿದ್ದಾರೆ ಅವರಿಗೆ ಕರೆಗೆ ಹೋಗೊಟ್ಟು ನೀವೆಲ್ಲ ಬಂದು ಭಾಗವಹಿಸಿದ್ದೀರಿ. ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ, ನಾನು ಇನ್ನೂ ನಿಮ್ಮ ಜೊತೆ ಇದ್ದು ಎಲ್ಲರ ಭಾಷಣಗಳನ್ನ, ಎಲ್ಲರ ಸಮಸ್ಯೆಗಳನ್ನ ಕೇಳಬೇಕಂತ ಇದ್ದು ಕೂಡ ಈಗ ಮಕರನಾಯಕಿ ಜಯಂತಿ 2 ಗಂಟೆಯಿಂದ ಪ್ರಾರಂಭ ಆಗ್ತದೆ. ನಾನು ಅಲ್ಲಿ ಹೋಗ್ಬೇಕಾಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿದ ನಾನು ಮಾತನಾಡ್ತೀನಿ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಬಂದು ಏನು ಕಾನೂನು ತೊಡಕ ಇದೆ ಅಂತ ಹೇಳ್ಬೇಕಲ್ಲ. ನೀವೇನು ಯೋಚನೆ ಮಾಡಿರಿ. ಮಾನ್ಯ ಜಿಲ್ಲಾಧಿಕಾರಿಗಳು ಬರಲಿಲ್ಲ, 11 ಗಂಟೆಗೆ ಬಂದಿದ್ದೀವಿ ಸಾಹೇಬ್ರೆ. ನಾನು ಅಧಿಕಾರ ಬರಕ ನಿಮಗೆ ಮಾನಸಿಕ ಸಮ್ಮತ ಇದೆಯಾ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ಅಧಿಕಾರ ಅಲ್ಲ, ರೈತ ಯಾರು ಅಧಿಕಾರಿಗಳು ಗಮನಕ್ಕೆ ಹಾಕಂಬಲಿಲ್ಲ. ನಾವು ರೈತ ಮಾಡ್ತೀವಿ, ನಾವು ತಗೊಂತೀವಿ. ತಹಶೀಲ್ದಾರ್ಗೆ ಹೇಳಿದ್ವಿ, ಕಮಿಷನರ್ಗೆ ಹೇಳಿದ್ವಿ. 3 ವರ್ಷ ಬೇಕಾ? ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಲ್ಲೂ ಮೊದಲನೇದಾಗಿ ನಾನು ಕ್ಷಮೆಯನ್ನು ಯಾಚಿಸುತ್ತಾ, ನಾನು ಹೊಸದುರ್ಗದಿಂದ ಒಂದು ಮೀಟಿಂಗ್ ಸಂಬಂಧ ಹೊಸದುರ್ಗಕ್ಕೆ ಹೋಗಿದ್ದೆ, ಪಿಂಚಣಿ ಆಧಾರದ ಸಂಬಂಧ. ಅಲ್ಲಿಂದ ಡಿ ಸಿ ಸಾಹೇಬ್ ನನಗೆ ಹೇಳಿದ ತಕ್ಷಣ ಅಲ್ಲಿಂದ ಬಿಟ್ಟೆ. ನಾನು ಹೊಸದುರ್ಗದಿಂದ ಹೊಳಲ್ಕೆರೆ ಮತ್ತು ದುರ್ಗ ಮತ್ತು ಇಲ್ಲಿ ಬರಲಿಕ್ಕೆ ತಡ ಆಯಿತು. ಆದ್ದರಿಂದ ನನ್ನ ಎಲ್ಲ ರೈತ ಬಾಂಧವರಲ್ಲಿ ನಾನು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನಾನು ನಮ್ಮ ಶಾಸಕರಿಗೆ ಒತ್ತಾಯ ಮಾಡೋದು ಏನಂದ್ರೆ, ನಮ್ಮ ವೇದಾವತಿ ನೀರಿಗೆ ಯಾವ ರೀತಿ ಹೊರ್ಕೊಂಡು ಬಂತು ಅದೇ ರೀತಿ ನಮ್ಮ ಬೇಡಿಕೆಗಳು, ಬೆಳೆ ವಿಮೆ ಆಗಿರ್ಬೋದು, ವಿಮೆ ಕಂಪಾಗಿರ್ಬೋದು, ಬೆಳೆ ನಷ್ಟ ಪರಿಹಾರ ಆಗಿರ್ಬೋದು, ಇವೆಲ್ಲ 8 ಬೇಡಿಕೆಗಳು ಆ ನೀರು ಯಾವ ರೀತಿ ಬಂದು ಅದೇ ರೀತಿ ಬಂದು ರೈತರ ಖಾತೆಗೆ ಜಮಾ ಆಗ್ಬೇಕೆ ವ್ಯವಸ್ಥೆ ಮಾಡ್ಬೇಕಂತ ನಮ್ಮಲ್ಲಿ ವಿನಂತಿ ಮಾಡಿ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಿರೋ ಬರಲೇ ಇಲ್ಲ, ಸರ್ಕಾರಗಳು ಮಲಕಬೇಕಾ? ಹೆಂಗೆ ನಿಮಗೆ ಮಾನವ ಮರ್ಯಾದೆ ಇದ್ರೆ, ರೈತರ ಬಗ್ಗೆ ಕಲಿತಾ ಇದ್ರೆ ಬಂದು ನಮ್ಮ ಮುಂಭಾಗದಲ್ಲಿ ನಿಂತ್ಕೊಳ್ಳಿ. ಯಾವುದೇ ಅಧಿಕಾರ ಆಗಿರ್ಬೋದು, ಬಂದು ನಮ್ಮ ಅಹವಾಲಿಗೆ ಸ್ಪಂದಿಸಿ. ಹೇಳ್ತೀರ ನೀವು, ನಾವು ರೈತರ ಮಕ್ಕಳು ಅಂತ ಹೇಳ್ತೇವೆ. ಇದು ನಿಮ್ಮ ರೈತರ ಮಕ್ಕಳು. ಯಾವ್ದೋ ಚಳವಳಿ ಮಾಡ್ಬೇಕಂದ್ರೆ ನಾವು ಅಧಿಕಾರಿ ಕೊಡ್ರಿ. ವಿಮರ್ಶೆ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ.
ಇವತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿ ಸರ್ಕಾರಗಳು ರೈತ ವಿರೋಧಿ ಕಾನೂನುಗಳನ್ನ ವಿರೋಧಿಸಿ ರೈತರ ನಾನಾ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಖಂಡ ಕರ್ನಾಟಕ ರೈತ ಸಂಘದ ನೇತೃತ್ವದಲ್ಲಿ ಹಮ್ಮಿಕೊಂಡಂತ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ರೈತ ಬಂಧುಗಳಿಗೆ ನಾನು ಮೊದಲನೇದಾಗಿ ನಮಸ್ಕರಿಸುತ್ತಾ ಅದೇ ರೀತಿ ವಿಶೇಷವಾಗಿ ಸಲ್ಲಿಸುತ್ತಾ ಬಂಧುಗಳೇ, ಇವತ್ತು ರೈತರ ಪರಿಸ್ಥಿತಿ ಇದೆ. ಇದಕ್ಕೆ ಮೂಲ ಕಾರಣ ಯಾರು ಅನ್ನುವಂಥದ್ದನ್ನ ನಾವು ಪ್ರಶ್ನೆ ಮಾಡಬೇಕಾದಂತ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸಿಕೊಳ್ಬೇಕಾಗಿದೆ. ಇವತ್ತು ರೈತರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗಬೇಕಾದಂತ ಮೂಲಭೂತ ಸೇವೆಗಳಾಗ್ಲಿ, ಸೌಕರ್ಯಗಳಾಗ್ಲಿ, ಯಾವುದೇ ಸರ್ಕಾರದ ಯೋಜನೆಗಳಾಗ್ಲಿ ಇವತ್ತು ರೈತನಿಗೆ ಸಿಗ್ತಾ ಇಲ್ಲ. ಇವತ್ತು ರೈತನಿಗೆ ಸಿಗಬೇಕಾದಂತ ಯಾವುದೇ ಸೌಲಭ್ಯಗಳು ಯಾರಿಗೆ ಸಿಗ್ತಾ ಇದೀವಿ ಅಂತ ಹೇಳಿದ್ರೆ ಮಧ್ಯವರ್ತಿಗಳಿಗೆ, ರಾಜಕೀಯ ನಾಯಕರುಗಳ ಗುಲಾಮರಿಗೆ, ಅದೇ ರೀತಿಯಾಗಿ ಇಲ್ಲಿ ಯಾರೆಲ್ಲ ಲೀಡರ್ಗಳಂತ ಕರ್ಸ್ಕೊಂಡಿದ್ರೆ ಅವ್ರಿಗೆ ಸಿಗ್ತಾ ಇದೆ. ಇವತ್ತು ರೈತ ಬೆಳೆಯುವುದು ರಸ, ತಿನ್ನುವುದು ಕಸ. ಇವತ್ತು ರೈತ ಮಳೆಗಾಲ ಎನ್ನದೆ, ಚಳಿಗಾಲ ಎನ್ನದೆ, ಬಿಸಿಲು ಕಾಲ ಎನ್ನದೆ ಬಹಳ ಕಷ್ಟಪಟ್ಟು ಭತ್ತವನ್ನ, ಹತ್ತಿಯನ್ನ, ಗೋವಿಂಜಾಳವನ್ನ ಎಲ್ಲವನ್ನ ಬೆಳೆದಂತ ಬೆಳೆಗೆ ಇವತ್ತು ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ಮುಂಗಾರು ಮತ್ತು ಮುಂಗಾರು ಮಳೆಯ ಅತಿವೃಷ್ಟಿಯಿಂದಾಗಿ ಇವತ್ತು ಸಾಕಷ್ಟು ಬೆಳೆಗಳು ನಾಶ ಆಗಿದ್ದಾವೆ. ಅವರಿಗೆ ರೈತರಿಗೆ ಸಿಗಬೇಕಾದಂತ ಪರಿಹಾರ ಸಿಗ್ತಾ ಇಲ್ಲ. ರೈತರಿಗೆ ಯಾವ ಕಟ್ಟಿದಂತ ಇಟ್ಟಿದಂತ ಪರಿಹಾರ ಸಿಗ್ತಾ ಇಲ್ಲ. ಇವತ್ತು ಹೀಗೆ ಹಲವಾರು ಸಮಸ್ಯೆಗಳಿಂದ ಬಳಲುವಂತ ರೈತರಿಗೆ ಯಾವುದೇ ಬೇರೆ ಸೌಲಭ್ಯಗಳು ಸಿಗ್ತದೆ. ರೈತರು ಒಗ್ಗೂಡಿ ರಾಜ ನೋಡಿ ಫ್ರೆಂಡ್ಸ್, ಎಷ್ಟು ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಹೋರಾಟ ಮಾಡ್ತಿದ್ರು, ಮಲಗ್ಬಿಟ್ಟಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಿದ್ದೆ ಬಾ. ಇದು ಆಲೋಚನೆ ಮಾಡಿಲ್ಲ ನೀವು. ನಿಮಗೆ ಮಾನವತೆ ಇದ್ರೆ ನಮ್ಮನ್ನ ಯೋಚನೆ ಮಾಡಬೇಕಾಗಿತ್ತು. ನೀವು ಬೆಳಿಗ್ಗೆಯಿಂದ ಈ ನೋಡುವ ಸ್ಥಿತಿ ನೋಡ್ಬೇಕಾದಂಗೆ ಎಂತ ಅಧಿಕಾರಿಗಳು ಅಂದ್ರೆ ನಮ್ಮ ರೈತರ ಬೆಲೆ ಇಲ್ವೇ? ನಮ್ಮ ರೈತರ ಬೆಲೆ ಇಲ್ವೇ ನಿಮ್ಗೆ? ನಾವು ಬೆಳಿಗ್ಗೆಯಿಂದ ನೀವು ಯೋಚನೆ ಮಾಡ್ತಿರ್ಬೇಕಂದ್ರೆ ನಮ್ಮನ್ನ ಏನು ಯಾವ ಮಟ್ಟದಲ್ಲಿ ನೋಡ್ತಾ ಇದ್ರ ನೀವು? ಈಗ ನಾವು ಇನ್ನು ಇಷ್ಟು ಹತ್ರ ಶಾಂತಿ ಅಂತ ಬಿಟ್ಟು ನಾವು ಶಾಂತಿಯಾಗಿ ಸರ್ಕಲ್ ಅಲ್ಲಿ ನಾವು ಸತ್ಯವಾಗಿ ನಾವು ಮಲಿಕೊಳ್ಳೋಕೆ ರೆಡಿ ಆಗಿದ್ದೀವಿ. ಈ ಅಧಿಕಾರಿಗಳು ನಮ್ಮ ಮುಟ್ಟಿನ ನೀವೇ ಹೊಣೆಗಾರ ಇದಕ್ಕೆ. ನಾವು ಇಷ್ಟ ತನಕ ಕಾದುಕೊಂಡು ಸಾಕಾಗಿಬಿಟ್ಟಿದೆ. ಜಿಲ್ಲಾಧಿಕಾರಿಗಳು ಕೆಲವೇ ನಿಮಿಷದಲ್ಲಿ ಬಂದ್ರೆ ಮಾತ್ರ ಇಲ್ಲ ನಾವೆಲ್ಲ ಹೋಗಿ ಸರ್ಕಲ್ ಅಲ್ಲಿ ಮಲಗ್ತೀವಿ. ಇದು ಹೋರಾಟದ ಕೈ ನಿಮ್ಮನ್ನು ತೋರಿಸುತ್ತೆ ನಿಮ್ಮ ಮೇಲೆ ಮುಂದಿನ ದಿನಗಳಲ್ಲಿ. ಈಗ ಇನ್ನೇನು ನೀವು ಪ್ರಶ್ನೆ ಇಟ್ಕೊಂಡಿದ್ರೆ ಅಂತ ಏನಂತ ತಿಳ್ಕೊಂಡ್ಬಿಡ್ತೀರಿ ನೀವು? ಅನ್ನದಾತ ಅಂತ ನಾವು ಹೇಳ್ಕೊಂತ ಇದೀವಿ. ಅನ್ನ ತಿನ್ನೋವನ್ನು ಹಾಕಿದ್ದ ಇದ್ರೆ ನೀವು ಇದು ಬೇಕಂಡ್ರಿ ಇದು ನಿಮ್ಗೆ ಅನ್ನದಾತರಿಗೆ ವಿಷ ಉಳಿಸ್ತಾ ಇದ್ರ ನೀವು. ಇದು ನೋವಿನ ಸಂಗತಿ ಆಗ್ಬೇಕಾಗುತ್ತೆ. ವಿಷ ಉಳಿಸ್ಲಿಕ್ಕೆ ನೀವೇ ಕಾರಣಕರ್ತರಾಗ್ತೀರಿ. ಸಮಸ್ತ ಕೂಲಿ ಕಾರ್ಮಿಕ ರೈತ ಕಾರ್ಮಿಕರಿದ್ರೆ ನೀವು ಇದರ ಮರೆತಿದ್ದೀರಾ? ನೀವು ರೈತರನ್ನ ಮೂಲೆ ದಿಕ್ಕಿನಲ್ಲಿ ನೋಡ್ಬೇಡ. ಅಂದ್ರೆ ಇವ್ರಿಗೆ ಯಾರು ಬೆಲೆ ಕೊಟ್ರು? ಇವ್ರು ಬರೀ ಕಾರ್ಪೊರೇಟರ್ ಬೆಲೆ ಕೊಡ್ತಾ ಇದಾರೆ. ಇವತ್ತು ಯಾವ್ದೇ ಒಂದು ಲೋನ್ ಮಾಡ್ರಿ, ಎಲ್ಲರಿಗೊಂದು ಅನ್ನೆಸರಿ ಕೆಲಸ ಮಾಡ್ರಿ ಅಂದ್ರೆ ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡ್ತಾರೆ. ನಾವು ಕೋಟಿಗಟ್ಲೆ, 100 ಕೋಟಿಗಟ್ಲೆ ಅದಕ್ಕೆ ಅನುದಾನ ಬಿಡುಗಡೆ ಮಾಡ್ತಾರೆ. ಅವ್ರು ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಅಂಚೆ ಕಡಕ್ ನೋಡ್ಕೊಂತ ಇದಾರೆ ಅಷ್ಟೇ ಹೊರತು ನಮ್ ಕಷ್ಟ ಕೇಳಕ್ ಯಾರು ಇಲ್ಲ. ನಮಗೆ ಇನ್ಸೂರೆನ್ಸ್ ಹಣಗಳು ಯಾಕೆ ಕೊಡ್ತಿಲ್ಲ ಅಂದ್ರೆ ಅದ್ರಾಗ ಅವ್ರಿಗೆ ಏನೂ ಸಿಗಲ್ಲ. ಅದಕ್ಕೋಸ್ಕರ ಅಂತವನ್ನ ಯೋಜನೆಗಳನ್ನ ಬಿಡ್ತಾ ಇದಾರೆ. ದಯವಿಟ್ಟು ನಮ್ಮ ರೈತ ಬಾಂಧವರು ಇದೇ ಒಗ್ಗಟ್ಟಿಂದ ಇರ್ರಿ. ನಾನು ನಿಮ್ ಜೊತೆಗೆ ಇದೇ ರೀತಿ ಇರ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಮತ್ತೆ ನೀವೆಲ್ಲರೂ ಒಗ್ಗಟ್ಟಾಗಿ ಇರಬೇಕು. ದಯವಿಟ್ಟು ಯಾರೇ ಅಧಿಕಾರಿ ಬರ್ಲಿ ನೋಡಲ್ಲ, ಇದೊಂದು ಸಾಧನೆ ಮಾಡಿದ್ರೆ ನಾನು ಒಪ್ಕೊಂತೀನಿ. ಅವ್ರು ಬರ್ತಾರೆ, ಅಲ್ಲೇ ಕುತ್ಕೊಂತಾರೆ, ಕುತ್ಕೊಂಡೆ ಮಾತಾಡಿಸಿ ನಾವೆಲ್ಲ ಇಲ್ಲೇ ಕುತ್ಕೊಂಡಿರ್ತೀವಿ. ಹಿಂಗಾದ್ರೆ ನಮ್ಮ
ಇದೀನಿ ನೋಡಪ್ಪ ನಿಮ್ಗೆಲ್ಲ. ಅನ್ನದಾತ ಬಂಧುಗಳೇ, ಇಷ್ಟು ಹೊತ್ತಿನ ತನಕ ಹೋಗೋಣ ನಾನ್ ಮಾತಾಡ್ತಾ ಇದ್ದೀನಿ. ನಾವೆಲ್ಲರೂ ಒಟ್ಟಿಗೆ ಬೆಂಕಿ ಇಟ್ಕೊಂಡು ಮಾತಾಡ್ಬೇಕಾಗೈತಿ. ಈಗ ಬೆಳಗ್ಗೆಯಿಂದ ಇಷ್ಟು ಹೊತ್ತು ಶಾಂತಿಯಾಗಿ ಕ್ರಾಂತಿ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ. ಫಸ್ಟ್ ನಾವು ಗೌರವ ಕೊಡೋದು ಅನ್ನದಾತ ಕರ್ತವ್ಯ. ಬೆಳಗ್ಗೆಯಿಂದ ಇಷ್ಟು ಹೊತ್ತಿನ ತನಕ ಶಾಂತಿ ಪ್ರಿಯರಾಗಿ ಬಂದಿರೋ, ಮಧ್ಯಾಹ್ನ 2 ಗಂಟೆಯಿಂದ ಹೊಟ್ಟೆ ತಾಳ ಹಾಕಿದಾಗ ನಾವು ಹೊಟ್ಟೆ ಉರಿ ಎತ್ತಿತ್ತು. ಅದು ಇನ್ನೂ ಸ್ವಲ್ಪ ಇಲ್ಲಿಗೂ ಶಾಂತಿಯಾಗಿ ಐತಿ ನಮ್ದು. ಈ ಮಟ್ಟಕ್ಕೆ ನಮ್ಮನ್ನು ಹೀನಾಯವಾಗಿ ನೋಡಿದಂತ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗೈತಿ. ಇದು ನಮ್ಮ ಪ್ರಶ್ನೆ. ಯಾಕೆ? ನಾವು ಮನುಷ್ಯರೇ, ಮಾನವೀಯತೆ ಉಳ್ಳಂತ ಜನರು. ಇವತ್ತು ದನ ಕರುಗಳು ಹಾಲು ಕರೀತದಾವೆ, ನಮ್ಮ ಮಾಲೀಕ ಬರ್ಲಿಲ್ಲ ಅಂತ ಕೆಚ್ಚಲು ತುಂಬ್ಕೊಂಡು ನಿಂತ್ಕೊಂಡಿದ್ದಾವು. ಅವಕ್ಕೆ ಬಾವು ಬರ್ತೈತೆ, ಉರಿ ಬರ್ತೈತೆ, ಅದನ್ನ ಕೇಳೋರು ಯಾರು? ನಾವೇ ಏನ್ ಬೇಕಾಯ್ತಿ ಅಂದ್ರೆ ನಮ್ಮನ್ನು ಈ ಮಟ್ಟಕ್ಕೆ ನೋಡ್ಬೇಕಾದ್ರೆ ನಾವೇನಿದೀವಿ? ನಮ್ಮ ಪ್ರಶ್ನೆ ಏನು? ರೈತನ ಹೀನಾಯವಾಗಿ ನೋಡುವಂತ ಪರಿಸ್ಥಿತಿ. ನಿಜವಾಗಿ ನೀವು ರೈತರನ್ನು ನೆನೆಯುವಂತರಾದ್ರೆ ನಮ್ಮ ಶಿಕ್ಷಣಕ್ಕೆ ಬರ್ಬೇಕು. ನೀವು ಯಾವುದೇ ಬೇಡಿಕೆ ಆಗಿರ್ಲಿ, ಅದಾಗುತ್ತೆ ಅನ್ನೋ ಬಿಡುತ್ತೋ ಗೊತ್ತಿಲ್ಲ, ಬಂದು ರೈತರನ್ನ ಸ್ಪಂದಿಸಿ ರೈತರಿಗೆ ಸಂತಾನ ಹೇಳೋದಿದೆಯಲ್ಲ, ಅದು ನಿಮ್ಮ ಕರ್ತವ್ಯ. ನೀವು ನಮ್ಮ ಸೇವೆ ಮಾಡ್ತೀರ ಅಂತ ನಿಮಗೆ ಗೊತ್ತು. ಯಾಕೆ ನಿರ್ಲಕ್ಷ್ಯ? ಇನ್ನೂ ಬಹಳ ವಷ್ಟಿದೆ. ನಮ್ಗೆ ದನ ಕರುಗಳು ಕೂಗ್ತಾ ಇದಾವೆ, ಇವ್ರು ಕೂಯ್ಕೊಂಡು ಹೋಗ್ಬಿಡ್ಲಿ, ಎಲ್ಲ ಎದ್ದು ಹೋಗ್ತಾರಂತ ಪ್ರಶ್ನೆನ? ಖಂಡಿತ ಇಲ್ಲ. ಅಡಿಗೆ ಆಗ್ತಾ ಐತೆ, ನೀರು ಬರ್ತಾ ಐತೆ, ಇಲ್ಲಿ ಮಲಗಕ್ಕೆ ರೆಡಿ ಇದೀವಿ ಸರ್ ನಾವು. ನಮ್ಮನ್ನ ದಯವಿಟ್ಟು ಈ ಸ್ಥಿತಿ ಇನ್ನು ಎಂದು ನಡಿಬಾರ್ದು. ರೈತರನ್ನು ಕೇವಲವಾಗಿ ನೋಡಿದ್ದ ಬರ್ತದೆ. ಇದು ಕೊನೆ ಅಂದ್ಕೊಂಡ್ಬಿಡಿ, ಪ್ರಾರಂಭ ಅಂದ್ಕೊಂಡ್ಬಿಡಿ. ನಾವು ಹಲವು ಸಾರಿ ಬೇಡಿಕೆ ಇಟ್ಟಿದ್ವಿ, ಯಾವ ಈಡೇರಿಲ್ಲ. ಇದನ್ನೇ ತಗಂತ್ರೆ ತಾವಣಲ್ಲಿ ಮೇಲ್ಪಟ್ಟದಕ್ಕೆ ಸರ್ಕಾರ ಕಳಿಸ್ತೀವಪ್ಪ ಅಂದ್ರ. ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಕ್ಕೆ ಜನಪ್ರತಿನಿಧಿ ಆಯ್ಕೆ ಮಾಡಿ ಕಳಿಸಿರೋದು. ಅವ್ರು ನಮ್ಮ ಬೇಡಿಕೆ ಈಡೇರಲ್ಲ ಅಂದ್ರೆ ಮತ್ತೆ ನಿಮ್ಮ ಕೆಲಸ ಏನು, ನಮ್ಮ ಕೆಲಸ ಏನು? ನಾವ್ ಯಾಕೆ ಬರ್ಬೇಕು? ನಾವು ಓಟ್ ಹಾಕಿ ಗೆಲ್ಸುವಂತ ಕೆಲಸ ಏನಿದೆ? ದಯವಿಟ್ಟು ಈಗ ಕೆಲವೊಂದು ಅಂಶಗಳನ್ನ ನಿಮ್ಮ ಗಮನಕ್ಕೆ ತರ್ತೀವಿ. ಯಾರೇ ಹೇಳ್ಬೇಡ್ರಿ. ಅಧಿಕಾರಿಗಳು ಏನೇ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೇಳಬೇಕು. ಊರಕ್ಕೆ ಹೋದಾಗ ನನಗೆ ಗೊತ್ತಾಗ್ಲಿಲ್ಲ, ಏನ್ ಹೇಳಿದ ಅಧಿಕಾರಿಗಳು, ಏನು ಪ್ರತಿಕ್ರಿಯೆ ಕೊಟ್ಟರು ಅಂತ ಕೇಳಿದಾಗ ನೀವೆಲ್ಲ ಉತ್ತರ ಕೊಡಂತ ಭದ್ರಾಗಬೇಕು. ಅದಕ್ಕೆ ನೀವೆಲ್ಲರೂ ಶಾಂತಿ ಪ್ರಿಯ ಆಗಿರ್ಬೇಕು, ಗಲಾಟೆ ಆಗ್ಬಾರ್ದು. ಯಾರ ಚಿಕ್ಕಣ್ಣ ಸರ್ ಹೇಳ್ತಾರೆ, ಆಗ ಹಸಿರು ಸೇನೆ ಕಡೆಯಿಂದ ವೀರಣ್ಣವರು ಮಾತಾಡ್ತಾರೆ. ನೀವು ನೇರವಾಗಿ ಮಾತಾಡ್ಬೇಕು. ಏನೇ ವಿಚಾರ ಬಂದ್ರೆ ನಮ್ಮ ರೈತರ ಒಪ್ಪಿಗೆ ತಗೋಬೇಕು. ನಿಮ್ಮಿಬ್ಬರು ತೀರ್ಮಾನ ಆದ್ರೆ ನಮ್ದು ಬಂಡಾಯ. ನಾವೆಲ್ಲರೂ ಇದ್ರೆ ನೀವು, ಇದು ಸಮಾಜ ಹಕ್ಕಿದು ನಮ್ದು. ದಯವಿಟ್ಟು ಅನ್ನ ಹತಾರ್ಥ ಕಲಿಸ್ಕೋಬೇಡಿ. ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ಚಳವಳಿ. ಈ ಚಳವಳಿಗೆ ನಾವೆಲ್ಲ ಬದ್ರೆ ಈಗ ನಮ್ಮ ಮನವಿ ಪತ್ರ ಓದ್ತೀವಿ, ನೀವು ಸಹಕರಿಸ್ಬೇಕು, ಅವರು ಸಹಕರಿಸ್ತಾರೆ. ಇಲ್ಲಿ ಜನಪ್ರಿಯತೆ ನಮ್ಮ ರೈತರ ಬಗ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಹೆಸರು ಮಾಡಿರ್ತಕ್ಕಂಥ ತಹಸೀಲ್ದಾರ್ ಸಾಹೇಬ್ರೆ ಮತ್ತು ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರು ಮೊಹಮ್ಮದ್ ಜಿಲಾನ್ ಖುರೇಶಿ ಅವರೇ, ನಮ್ಮ ರೈತರ ಬೇಡಿಕೆಗಳು ಸಾಕಷ್ಟು ಸಾರಿ ನಾವು ಮನವಿ ಮೂಲಕ ತಹಸೀಲ್ದಾರ್ಗೆ, ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. 15ನೇ ತಾರೀಕು ಜಿಲ್ಲಾಧಿಕಾರಿಗಳ ಹತ್ರನೂ ಕೂಡ ನಾನು 40 ನಿಮಿಷ ನಮ್ಮ ವಿಷಯ ಮಂಡನೆ ಮಾಡಿದ್ವಿ. ಏನು SDRF NDRF ಸರ್ಕಾರದಲ್ಲಿ ನಿಯಮಗಳಿದ್ದಾವೆ. ನಾನು ಅದ್ರ ಬಗ್ಗೆ ಗೈಡ್ಲೈನ್ಸ್ ಬಗ್ಗೆ ತುಂಬ ಓದಿದ್ದೀನಿ. ಈಗ ಆ ಗೈಡ್ಲೈನ್ಸು ನಮ್ಮ ರೈತರಿಗೆ 3 ಕಾಸಿನ ಪ್ರಯೋಜನ ಆಗಲ್ಲ. ಯಾಕಂದ್ರೆ 17,000 25,000 ನೀರಾವರಿ ಕೃಷಿ ಹೆಕ್ಟೇರ್ಗೆ. ನಮಗೆ ಹೆಕ್ಟೇರ್ಗೆ 1 ಎಕರೆಗೆ 8,000 ರೂಪಾಯಿ ಸಿಗ್ತದೆ. ನಾನು ಹೇಳ್ತಾ ಇದ್ದೀನಿ, ಈ ಬಿತ್ತನೆ ಮಾಡೋದಕ್ಕೆ ಶೇಂಗಾ, ಹೂವು, ನೀರುಳ್ಳಿ, ಟೊಮೆಟೊ ಬಿತ್ತನೆ ಮಾಡೋದಕ್ಕೂ ಕೂಡ ನೇಗಿಲು ಹೊಡಿಯೋದಕ್ಕೂ 8,000 ಬೇಕಾಗಲ್ಲ, 8,000 ಆಗಲ್ಲ. ಅಂಥದ್ರಲ್ಲಿ ನಮ್ಮ ಮೊಳಕಾಲ್ಮೂರು, ಚಳ್ಳಕೆರೆ, ಹಿರಿಯೂರು ಕೆಲವು ಭಾಗ ಸಂಪೂರ್ಣವಾಗಿ ಬೆಲೆ ನಾಶ ಆಗಿದೆ. ಶೇಂಗಾ ಎಲ್ಲ ಕಿತ್ತರು ನಾವು ಹೊರಗಟ್ಟಲು ತಹಸೀಲ್ದಾರ್ಗೂ ತೋರಿಸಿದ್ವಿ, ಅಸಿಸ್ಟೆಂಟ್ ಕಮಿಷನರ್ ಸಾಹೇಬ್ರಿಗೂ ತೋರಿಸಿದ್ದೀವಿ. ಹೊರಗಟ್ಟಲು ತಿಂದ್ರು 2 ನಮ್ಮ ಚೀಲ ಅಲ್ಲ, ಒಂದು ನಮ್ಮ ತಟ್ಟಿಗಳು ಅಂತ ಹೇಳ್ತೀವಿ, ತಟ್ಟಿ ಅದು 1 ಚೀಲನು ಕಳ್ಳಕಾಯಿ ಆಗಲ್ಲ. ಈರುಳ್ಳಿ 300 ರೂಪಾಯಿ 400 ರೂಪಾಯಿ ಒಂದು ಈರುಳ್ಳಿ ಬೆಳೆಯೋದಕ್ಕೆ ಎಷ್ಟು ಕಷ್ಟ ಇದೆ. ಇಂಥ ಸಂದರ್ಭದಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೇವೆ, ಏನು ಮಾಡ್ಬೋದು ಅಂತ ದೇವಿಯವ್ರಿಗೆ ಕೇಳಿ, ಏನು ಮಾಡ್ಬೋದು ಅಂತಕ್ಕಿಂತ
ನಮ್ಮ ಜಿಲ್ಲೆಯ ರೈತರಿಗೆ ಇಷ್ಟು ನಷ್ಟ ಆಗಿದೆ. ಯಾವುದೇ ಬಹಳ ಬೆಳೆ ಫಲವಾಗಿ ನಮಗೆ ಬಂದಿಲ್ಲ. ಅದಕ್ಕೆ ತಾವೇನು ಮಾಡಬೇಕು, ನಾವೇನು ರೈತ ಸಂಘಗಳಿಂದ ಮನವಿ ಕೊಡ್ತೀವಿ ಅದನ್ನು ಸರ್ಕಾರ ಯಥಾವತ್ತು ಶಿಫಾರಸು ಮಾಡಿ ಕಳಿಸಿ. ನಾವು ವಿಧಾನಸೌಧನೂ ನೋಡಿದ್ವಿ, ಬೆಂಗಳೂರು ನೋಡಿದ್ವಿ. ಕಂದಾಯ ಮಂತ್ರಿ ಇರ್ತಾನೆ, ಕೃಷಿ ಮಂತ್ರಿ ಇರ್ತಾನೆ, ಮುಖ್ಯಮಂತ್ರಿನೂ ಇರ್ತಾರೆ. ನಮ್ಮಲ್ಲಿ ಜನಸಂಘಟನೆ ತಾವುಗಳು ತಿಳ್ಕೊಂಡ್ರೆ ಅಷ್ಟು ದುರ್ಬಲವಾಗಿಲ್ಲ. ನಾವು ಸೇರಿಸ್ಬೇಕಾ 50,000 ಜನ ಸೇರಿಸ್ತೀವಿ. ನಮ್ಮಲ್ಲಿ ಸಂಘಟನೆ ದೊಡ್ಡದಿದೆ. ನಮ್ಮ ಜೊತೆಗೆ ನಮ್ಮ ಅಣ್ಣವರು ರೆಡ್ಡಿ ಹೇಳಿರನ್ನೋರು ಇದ್ದಾರೆ. ಬೇರೆ ರೈತ ಸಂಘಗಳ ಥರ ನಾವು ಅರ್ಜಿ ಕೊಡೋದು, ಸಾಹೇಬರಿಗೆ ಕೈ ಮುಗಿಯೋದು, ಕಾಫಿ ಕುಡ್ಕೊಳ್ಳೋ ಆ ಪದ್ಧತಿ ನಮ್ಮಲ್ಲಿಲ್ಲ. ದಯಮಾಡಿ ನಮ್ಮ ಕಷ್ಟ ಸುಖಗಳ ಅರ್ಥಗಳು ಸಬ್ಜೆಕ್ಟ್ ಸಾಹೇಬರು ಅವ್ರು ತುಂಬ ಓದಿದ್ದಾರೆ, ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅವ್ರ ಬಗ್ಗೆ ಗೌರವ ಇದೆ. ಏನೋ 11:30 5 ಗಂಟೆ ಬಂದು ನಾವು ಸ್ವಲ್ಪ ಉದಾಸೀನವಾಗಿ ಮಾತಾಡಿರ್ಬೋದು. ತಹಶೀಲ್ದಾರ್ ಬಗ್ಗೆ ಮೊದಲೇ ಹೇಳಿದ್ದೀನಿ, ನಾವು ಯಾವುದೇ ಬೇಡಿಕೆ ಕೊಟ್ಟರು ಕೂಡ ಮಾಡ್ತಾರೆ. ಕೃಷಿ ತೋಟಗಾರ ಅಧಿಕಾರಿಗಳು ಕೂಡ ನಮಗೆ ಸ್ಪಂದಿಸ್ತಾರೆ. ಈ ಅಧಿಕಾರಿಗಳ ಬಗ್ಗೆ ನಮ್ಗೆ ಯಾವುದೇ ಥರ ಆರೋಪ ಇಲ್ಲ. ಯಾಕಂದರೆ ನಾವು ಗೌರವ ಕೊಡ್ತಾರೆ, ಕೆಲಸ ಮಾಡ್ತಾರೆ. ನಮ್ಮ ದುರಾದೃಷ್ಟ ಪ್ರಕೃತಿ ವಿಕೋಪ, ಮಳೆ ಬರದೇ ಇರೋದು, ಮಳೆ ಬಂದು ಕೊಚ್ಕೊಂಡು ಹೋಗೋದು, ಮಳೆಯಿಂದ ನೆಂದು ಎಲ್ಲ ಕೊಳೆತು ಹೋಗೋದು, ಇದೆಲ್ಲ ನಮ್ಮ ದೌರ್ಬಲ್ಯ. ನಾವು ಮಾರಮುನ್ನು ಮಾಡ್ತೀವಿ, 5 10 ಕೊಡ್ಕೊಂಡು ಎಲ್ಲ ದೇವರು ಪೂಜೆ ಮಾಡ್ತೀವಿ. ಆ ದೇವರುಗಳು ನಮ್ಮ ಕೈಗೆ ನೋಡಿ ನಮ್ಮ ಕಷ್ಟ ಸುಧಾರಣೆ ಮಾಡೋ ಅಂಥ ಶಕ್ತಿ ದೇವ್ರಿಗೆ ಕೊಟ್ಟಿಲ್ಲ. ನಾವು ದೇವ್ರನ್ನ ಬೈಬೇಕು, ಪ್ರಕೃತಿ ಬೈಬೇಕು. ಅಧಿಕಾರಿಗಳನ್ನ ನಾವು ಯಾವುದೇ ಕಾರಣಕ್ಕೂ ದೋಷಣೆ ಮಾಡಲ್ಲ. ಈ ಸಂದರ್ಭದಲ್ಲಿ ನಮ್ಮ ರೈತರು ತುಂಬ ಚಿಂತಾಜನಕವಾದ ಕಥೆಗಳಿದ್ದಾವೆ, ನೋವುಗಳಿದ್ದಾವೆ, ಕಷ್ಟಗಳಿದ್ದಾವೆ. ತಾವು ಸ್ಪಂದಿಸಿ ಪರಿಹಾರ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲರ ಪರವಾಗಿ ನಾನು ಕೇಳ್ತೇನೆ. ನೋವಿನಲ್ಲಿದ್ದೀರಿ ನಮ್ಮ ರೈತರು. ನಾವು ಈಗ ನಮ್ಮ ಬೆಳೆ ವಿಮೆ, ಬೆಳೆ ನಷ್ಟ ಪರಿಹಾರ, ಸಾಲ ಮನ್ನಾ ಅಂತ ಹೇಳ್ಬಿಟ್ಟು ನಾವು ಭಾಳಷ್ಟು 8 ಬೇಡಿಕೆಗಳು 9 ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಒಂದು ಚಳುವಳಿಯನ್ನು ಸರ್ಕಾರದ ಗಮನ ಸೆಳೆಯೋದಕ್ಕೆ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಪ್ಪ ಅಂದರೆ ಇದು ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ ನಾವು ಈ ಕಾರ್ಯಕ್ರಮನ. ಯಾಕಪ್ಪ ಅಂದರೆ ಆನೆ ಒಟ್ಟಿಗೆ ಹಣಕಾಸಿನ ಹಂಚಿಕೆ ಅನ್ನಂಗೆ ಇಲ್ಲಿವರೆಗೆ ನಮ್ಮ ಸರ್ಕಾರಗಳು ನಾವು ಎಷ್ಟೇ ಬಂಡವಾಳ ಹಾಕಿದ್ರು ಕೂಡ ನಮಗೆ ಪರಿಹಾರ ಕೊಡಬೇಕಂದ್ರೆ ಭಿಕ್ಷೆ ಕೊಟ್ಟಂಗೆ ಇಲ್ಲಿವರೆಗೆ ಕೊಟ್ಟುತ್ತಾ ಬಂದಿದೆ. ಯಾರಿಗೂ ಹೊಟ್ಟೆ ತುಂಬ ಊಟ ಹಾಕಿಲ್ಲ ಸರ್ಕಾರಗಳು. ಯಾಕಂದರೆ ನಾವೇನು ಬಡವರಲ್ಲ, ನಾವು ಸರ್ಕಾರಕ್ಕೆ ಭಾಳಷ್ಟು ತೆರಿಗೆ ಕಟ್ತಾ ಇದ್ದೀವಿ. ನಾವು ನಮ್ಮ ರೈತರು ಡಬಲ್ ತೆರಿಗೆದಾರರು. ಯಾಕಪ್ಪ ಅಂದರೆ ಇಡೀ ರಾಜ್ಯದಲ್ಲಿ 75% ನಾವು ರೈತರು ಸರ್ಕಾರಕ್ಕೆ ತೆರಿಗೆ ಕಟ್ಟಂಥವ್ರು. ಆದರೆ ನಮಗೆ ಬರ್ತಕ್ಕಂಥದ್ದು 13-14% ನಮಗೆ ವಾಪಸ್ ಬರ್ತಕ್ಕಂಥದ್ದು. ಅದರಿಂದ ನಮಗೇನು ಹೊಟ್ಟೆ ಆಧಾರಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ನಾವು ಇವತ್ತು ಇಲ್ಲಿಗೆ ಬಂದಿರತಕ್ಕಂಥದ್ದು, ನಾವು ಪೂರ ಎಲ್ಲ ಬೆಳೆಗಳನ್ನ ನಷ್ಟ ಕಳ್ಕೊಂಡಿದ್ದೀವಿ. ಆ ನಷ್ಟಕ್ಕೆ ಸರಿಯಾಗಿ ನಾವು 1 ಎಕರೆಗೆ ಏನು ಬಂಡವಾಳ ಹಾಕಿದೀವೋ ಅಲ್ಲಿವರೆಗೆ ಆ ಬಂಡವಾಳನ ಸರ್ಕಾರವು ಕೊಡಬೇಕು ಅಂತ ನಾವು ಇವತ್ತು ಸರ್ಕಾರಗಳಿಗೆ ಒತ್ತಾಯ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಸರ್ಕಾರ ಬೇಕಾದಷ್ಟು ಸಾಲ ಮಾಡುತ್ತೆ, ಬೇಕಾದಷ್ಟು ಸಾಲ ಮಾಡುತ್ತೆ. ಆ ಸಾಲ ಸರ್ಕಾರ ಹೋಗ್ಬೇಕಾದ್ರೆ ತೀರ್ಸೋಗಲ್ಲ. ನಾವೇ ಆ ಸರ್ಕಾರ ಹೋದ್ಮೇಲೆ ತಿರ್ಗಾ ಒಂದು ಸರ್ಕಾರ ಬರುತ್ತೆ. ಆ ಸಾಲ ಎಲ್ಲ ನಮ್ಮ ರೈತರ ತಲೆ ಮೇಲೆ ನಾವು ಹೊರಿಸಿಕೊಂಡು ನಾವೇ ಆ ಸಾಲ ತೀರ್ಸಂತವ್ರು. ಅದರಿಂದ ಆ ಸಾಲ ಬೇಕಾದಷ್ಟು ಮಾಡಲಿ. ಈ ಸಾರಿ ಮಾತ್ರ ನಮಗೆ 1 ಎಕರೆಗೆ ಶೇಂಗಾಕ್ಕೆ 30,000 ರೂಪಾಯಿ ಪರಿಹಾರ ಕೊಡಬೇಕು. ಮತ್ತು ನೀರುಳ್ಳಿ ನಷ್ಟ ಆಗಿರ್ತಕ್ಕಂಥವ್ರಿಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು. ಆಮೇಲೆ ಏನು ಬೆಳೆ ವಿಮೆ ಕಟ್ಟಿದಾರೋ ಆ ಪ್ರತಿಯೊಬ್ಬ ರೈತರಿಗೂ ಕೂಡ ತಪ್ಪದಂಗೆ ಆ ಬೆಳೆ ವಿಮೆಯ ಬಂಡವಾಳವನ್ನು ಕೂಡ ಸರ್ಕಾರಗಳು ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಭಾಳ ದಿವಸದ ನಮ್ಮ ತಹಸೀಲ್ದಾರ್ ಇದ್ದಾರೆ. ಆದರೆ ಇಲ್ಲಿಯವರೆಗೆ ಭಾಳ ವರ್ಷದಿಂದ ನೆನಗುದಿಗೆ ಬಿದ್ದಿದೆ. ಬಗರ್ಕನ್ನು ಯಾಕೆ ನೀವು ಮಾಡಿಲ್ಲ, ಯಾಕೆ ಮಾಡ್ತಾ ಇಲ್ಲ, ಯಾಕೆ ನೆನಗುದಿಗೆ ಇಟ್ಟಿದ್ದೀರಿ? ಭಾಳಷ್ಟು ರೈತರಿಗೆ ನೋವು ಕೊಡೋದು ಅಂತ ಸರ್ಕಾರಗಳು ಆಗಬಾರ್ದು. ಆದ್ದರಿಂದ ಭಾಳ ರೈತರ ಮೇಲೆ ಇವತ್ತು ಎಷ್ಟು ಕನಕರ ಇಟ್ಕೊಂಡು ನಾವು ಎಷ್ಟು ತಾಳ್ಮೆಯಿಂದ ಸರ್ಕಾರಗಳಿಗೆ ಮನವಿಗಳನ್ನು ಕೊಟ್ಟು ಮಾಡಿದ್ರು ಕೂಡ ಏನು ಪ್ರಯೋಜನ ಆಗಿಲ್ಲ. ಆ ಕಾರಣದಿಂದ ಈಗ ಈ ಚಳವಳಿ ಬಹಳ ಸುದೀರ್ಘವಾಗಿ ನಮ್ಮ ಬೆಳೆ ನಷ್ಟ ಪರಿಹಾರಗಳಿಗೂ ಕೂಡ ತಕ್ಷಣ ಬರಬೇಕು. ಅದೇನಾದರೂ ನೀವು ಮತ್ತೆ ಏನಾದರೂ ಪರಿಹಾರಗಳು ಮತ್ತೆ ಕೊಡ್ತಕ್ಕಂಥ ವಿಳಂಬ ಮಾಡಿದರೆ
ಮುಂದೆ ದೊಡ್ಡ ಚಳುವಳಿ ಆಗುತ್ತೆ. ಆ ಚಳುವಳಿಗೆ ಅವಕಾಶ ಕೊಡಬಾರ್ದು. ನಾವು ಎಲ್ಲ ರಸ್ತೆ ಟೌನ್ಗಳನ್ನ ಬಂದ್ ಮಾಡ್ತೀವಿ. ಯಾಕಂದ್ರೆ ನಾವು ಮಾಡದೇ ಇದ್ರೆ ನಮಗೆ ವ್ಯವಸಾಯ ಮಾಡೋಕ್ಕೆ ಆಗೋದಿಲ್ಲ. ನಾವು ವ್ಯವಸಾಯ ಮಾಡದಿದ್ರೆ ದೇಶಕ್ಕೆ ಅನ್ನ ಇಲ್ಲ. ಅನ್ನ ಬೆಳೆಯೋರು ಯಾರು? ನಾವೇ ಬೆಳಿಬೇಕು, ನಾವೇ ಕೊಡಬೇಕು. ಆ ಕಾರಣದಿಂದ ಇವತ್ತು ನಮಗೆ ಏನು ರೈತ ಕಾರ್ಮಿಕ ಪಕ್ಷಿ ಕಾಗೆ ಗುಬ್ಬಿ ಎಲ್ಲವನ್ನೂ ಸಾಕಿ ಸಲುಹುತ್ತ ನಾವು ರೈತರು ಕಣ್ಣು ಸ್ವಾಮಿ. ಇಂಥ ರೈತರಿಗೆ ಇಂಥ ಮಹಾತ್ಮರಿಗೆ ಹಿಂಸೆ ಕೊಡೋದು ತರವಲ್ಲ. ಆ ಕಾರಣದಿಂದ ಸರ್ಕಾರಗಳು ಎಚ್ಚೆತ್ತುಕೊಂಡು ಇವತ್ತು ನಾವು ಏನು ಬೇಡಿಕೆಗಳಿಟ್ಟಿದ್ವೋ ಆ ಬೇಡಿಕೆಗಳಿಗೆ ಸುದೀರ್ಘವಾಗಿ ಬೇಗ ಅವರು ಖಾತೆಗಳಿಗೆ ರೈತರ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರಗಳು ಮಾಡ್ಬೇಕಂತ ನೀವು ಸ್ವಲ್ಪ ಸರ್ಕಾರಗಳಿಗೆ ಒತ್ತಾಯ ಮಾಡ್ಬೇಕಂತ ನಮ್ಮ ವಿನಂತಿ ಮಾಡ್ಕೊಳ್ತೀವಿ. ಇಷ್ಟೊತ್ತರೆಗೂ ನಮ್ಮ ಹಿರಿಯರೆಲ್ಲ ಹೇಳಿದ್ದು ಅದು ನಾವು ಅನುಭವಿಸ್ತೇವೆ. ನಮ್ಮ ಕ್ಯಾತಿಗುಂಟೆ ಗ್ರಾಮದಲ್ಲಿ ಮನವಿ ಕೊಟ್ಟಿದ್ದಾರೆ ಸರ್, 2-3 ಸರ್ತಿ ಮನವಿ ಕೊಟ್ಟಿದ್ದಾರೆ. ಕೋರ್ಟ್ ಆದೇಶನೂ ಆಗಿದೆ. ವಿಷಯ ಏನಂತಂದ್ರೆ ಅವ್ರು ಪಡಿತರ ಚೀಟಿನ ಪಡಿತರ ಅಕ್ಕಿಗಳನ್ನ ಯಾವುದೋ ಒಬ್ಬರದು ಖಾಸಗಿನಲ್ಲಿ ಕೊಡಬಾರ್ದು ಮನೆಯಲ್ಲಿ ಅಂತ. ಸಾರ್ವಜನಿಕ ಒಂದು ಸರ್ಕಾರಿ ಗೋಡೌನ್ ಐತಂತೆ, ಅದ್ರಲ್ಲಿ ಕೊಡಬೇಕು ಅಂತ. ಈಗ 3 ಸರ್ತಿ ಮನವಿ ಕೊಟ್ಟಿದ್ದಾರೆ. ಅದು ಇಲ್ಲೇ ಬಗೆಹರಿಬೇಕಾದ್ರೆ ಇವೆಲ್ಲ ಜ್ವಲಂತ ಸಮಸ್ಯೆಗಳು. ನಮ್ಮ ರೈತರು ಹಿರಿಯರು ಏನು ಹೇಳಿದ್ರೆ ಇವೆಲ್ಲ ಜ್ವಲಂತ ಸಮಸ್ಯೆಗಳು. ಅವು ನಾವು ಸಣ್ಣವರಿಂದ ಬುದ್ಧಿ ಬಂದಾಗಿಂದ ನೋಡ್ತಿದ್ವಿ. ಆದ್ರೆ ಈ ಮಟ್ಟಕ್ಕೆ ಇಂಥ ಅಮಾನುಷವಾಗಿ ನಡೆಸ್ತಾ ಇದ್ದಾರೆ ಅಂದ್ರೆ ನಾವು ಇದನ್ನ ಒಪ್ಪಲ್ಲ ಸರ್. ಯಾರು ಇಲ್ಲಿ MLA ಆಗಿರ್ಬೋದು, ನಾವು ಮತ್ತೆ ಅವ್ರ ಮನೆ ಹತ್ರ ಹೋಗಿ ಬೇಕಾದ ಧರಣಿ ಮಾಡ್ತೀವಿ. ಅವರು ಸಪೋರ್ಟ್ ಇದ್ದಾರಂತೆ. ಅವಾಗ್ಲೂ ಬಂದ್ರು, ನಾವು ಅವಾಗಲೇ ಅವ್ರ ಮನವಿ ಅದು ಭಾಳ ತಿರಸ್ಕಾರ ಮಾಡಿದ್ರು. ನಮಗೆ ಭಾಳ ರೊಚ್ಚಿಗೆದ್ದು ಸರ್. ನಾನು ಬಸ್ಸಿಗೆ ಹೊರಟಾಳು ಮತ್ತೆ ವಾಪಸ್ ಬಂದಿದ್ದೀನಿ. ನೀವು ಬರ್ತಿದ್ದೀರಿ ಅಂತ ಗೊತ್ತಾಗಿ ವಾಪಸ್ ಹಿಡಿದು ಕೂತಿದ್ದೀನಿ ನಾನು. ಇದನ್ನ ಇಲ್ಲೇ ಬಗೆಹರಿಸಬೇಕು. ನೆಕ್ಸ್ಟ್ ಮಂತ್ ಅವರಿಗೆ ಅವ್ರು ಹೇಳಿದ್ದ ಸರ್ಕಾರ ಗೋದಾಮದಲ್ಲಿ ಅವರಿಗೆ ಗೋಡೌನ್ನಲ್ಲಿ ರೇಷನ್ ಕೊಡುವಂತ ಕೆಲಸ ಆಗ್ಬೇಕು. ಇದು ಆಗ್ಬೇಕು ನೋಡಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಯಾದೆಗುಂಟೆ ಗ್ರಾಮಕ್ಕೆ ಕರ್ನಾಟಕ ಅಗತ್ಯ ವಸ್ತುಗಳ ಸಾರ್ವಜನಿಕ ವಿತರಣಾ ಪದ್ಧತಿ ನಿಯಂತ್ರಣ ತಿದ್ದುಪಡಿ 2016 ಮತ್ತು ಕ್ಲಾಚ್ ಬ್ರಾಕೆಟ್ ಅಲ್ಲಿ 6 ತಿದ್ದುಪಡಿ ಆದೇಶ 21/5/2018ರಂತೆ ಒಟ್ಟು 498 ಪಡಿತರ ಚೀಟಿಗಳನ್ನು ನಿಯೋಜಿಸಿ ಕಾರ್ಯದರ್ಶಿ ಹಾಲು ಉತ್ಪಾದಕ ಸಹಕಾರ ಸಂಘ ಕ್ಯಾದಿಗುಂಟೆ ಚಳ್ಳಕೆರೆ ತಾಲೂಕಿವರಿಗೆ ನ್ಯಾಯಬೆಲೆ ಅಂಗಡಿ ಪ್ರಾಧಿಕಾರ ಮಂಜೂರಾತಿ ನೀಡಿರುತ್ತಾರೆ. ಅರ್ಥ ಆಯ್ತು ಸರ್. ಆದಾಗ್ಯೂ ಪಡಿತರವನ್ನು ನೀಡದೆ ಬೇರೆ ಖಾಸಗಿ ಗೋದಾಮಿನಲ್ಲಿ ಪಡಿತರವನ್ನು ನೀಡುತ್ತಿದ್ದು ಇದನ್ನು ಗ್ರಾಮಸ್ಥರು ಮತ್ತು ರೈತ ಸಂಘವು ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಅರ್ಜಿ ಕೊಟ್ಟಿರುತ್ತೇವೆ. ಆದರೂ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. 5 ವರ್ಷ ಆಗಿದೆ ನಮ್ಮ ಸಂಘಕ್ಕೆ, ಯಾವುದು ಹಾಲು ಒಕ್ಕೂಟ ಸಂಘಕ್ಕೆ ಸ್ಯಾಂಕ್ಷನ್ ಆಗಿ 5 ವರ್ಷ ಆಗಿದೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಅಕ್ಕಿ ಕೊಡೋಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವರೇ ಆದೇಶ ಮಾಡಿರೋದು. ನಿಮ್ಗೆ ಒಂದು ಪಡಿತರ ಅಂಗಡಿ ನಿಯೋಜನೆ ಆಗಿದೆ ಅಂತೇಳಿ ಆದೇಶ ಕಳಿಸಿದರೆ ಅದು ಎಲ್ಲ ದಾಖಲಾತಿಗಳನ್ನು ಇಟ್ಟಿರ್ತವೆ. ಮತ್ತೆ ಅದನ್ನ ಓವರ್ಲುಕ್ ಆಗಿ ನಮ್ಮ ತಹಸೀಲ್ದಾರ್ ಸಾಹೇಬರು, ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಸಿಬ್ಬಂದಿ ರೆವಿನ್ಯೂ ರಿಸರ್ವ್ ಪೊಲೀಸ್ ತರಿಸ್ಬಿಟ್ಟು ಎಲ್ಲ ಜನಗಳಿಗೆ ದೌರ್ಜನ್ಯ ಮಾಡಿ ನಾವು ವಿತರಣೆ ಮಾಡೋದು ಇದೇ ಗೋಡನಲ್ಲೇ ಕೊಡ್ತೀವಿ, ನಿಮ್ಮ ಆದೇಶ ನಮಗೆ ಲೆಕ್ಕನೇ ಇಲ್ಲ ಅಂತೇಳಿ ತಹಸೀಲ್ದಾರ್ ಸಾಹೇಬರು ಬಂದು ಪೊಲೀಸ್ ಇಟ್ಕೊಂಡು ವಿತರಣೆ ಮಾಡೋ ಅಂತ ಅವಕಾಶ ಯಾಕೆ ಬಂದಿತ್ತು, ಅದಕ್ಕೂ ಉತ್ತರ ಕೊಡಬೇಕು. ಕೆಲವು ಇದು ಅಂಶಗಳನ್ನು ಇಬ್ಬರದು ಈಕ್ವಲ್ ಆಗಿರ್ತದೆ. ಅದರಲ್ಲಿ ಕೆಲವು ವ್ಯತ್ಯಾಸಗಳಿದಾವೆ. ನಮ್ಮ ಭಾಗಕ್ಕೆ ಏನು ಅನುಕೂಲತೆ ಬೇಕೋ ಅದನ್ನ ಮನವಿ ಮಾಡಿರ್ತಿದ್ದೀನಿ. ಮೊದಲನೇದಾಗಿ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕುಗಳನ್ನು ಬರಪೀಡಿತ ಪ್ರದೇಶವನ್ನು ಘೋಷಿಸುವುದು. ಎರಡನೇದಾಗಿ 2024-25 ಸಾಲ ಬೆಳೆ ನಷ್ಟ ಪರಿಹಾರ ಎಲ್ಲ ರೈತರಿಗೂ ಕಡ್ಡಾಯವಾಗಿ ಎಕರೆಗೆ ಅನುಗುಣವಾಗಿ ರೈತರ ಖಾತೆಗೆ ಜಮಾ ಮಾಡುವುದು. ಬೆಳೆ ವಿಮೆ ಪಾವತಿಸಿದ ಎಲ್ಲ ರೈತರಿಗೂ ಬೆಳೆ ವಿಮೆ ಕಡ್ಡಾಯವಾಗಿ ವಿತರಿಸುವುದು. ನೆನೆಗುದಿಗೆ ಬಿದ್ದಿರುವ ಬಗರುಕ್ಕಂ ಸಾಗುವಳಿ ಹಕ್ಕುಪತ್ರ ವಿತರಿಸುವುದು. ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧರಿಸಿ C2+50 MSP ಜಾರಿ ಆಗುವವರೆಗೂ ಎಲ್ಲ ರೈತರ ಬ್ಯಾಂಕ್ಗಳು ಸಾಲ ಮನ್ನಾವನ್ನು ಕಡ್ಡಾಯವಾಗಿ ಮನ್ನಾ ಮಾಡುವುದು. ಭದ್ರಾ ಮೇಲ್ದಂಡೆ ಯೋಜನೆ ಕಾಲಮಿತಿಯಲ್ಲಿ ಪೂರ್ಣಗೊಳಿಸಿ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವುದು. 2022-23 ಸಾಲಿನ ಬೆಳೆ ವಿಮೆ ಮಿಸ್ ಮ್ಯಾಚ್ ಆಗಿರುವ ರೈತರಿಗೆ ಅತಿ ಶೀಘ್ರ ಹಣ ವಿತರಿಸುವುದು. ಇದು ಹಲವು ಸಭೆಗಳಲ್ಲಿ ನಾವು ಈ ಚರ್ಚೆ ಆಗಿದೆ. ಆ ಇನ್ಶೂರೆನ್ಸ್ ಕಂಪ್ನಿಯವರು ಹೇಳಿದ್ರೆ, ಮೊನ್ನೆ ನಮ್ಮ ಅಧ್ಯಕ್ಷರು ಇಬ್ರು ಹೋಗಿದ್ದಾಗ ಅಲ್ಲಿ ಫೈನಲ್ ಮಾಡಿದೀವಿ ಅಂತ ಹೇಳಿದ್ರು. ಆದ್ರೆ ಇನ್ನೂವರೆಗೂ ಆಗಿಲ್ಲ. ಅಂದ್ರೆ ಇದನ್ನೇ ಇಲ್ಲಿ 3 ವರ್ಷ ಆಗಿಲ್ಲ ಅಂದ್ರೆ ಮೇಲೆ ಈಗಿನ ವರ್ಷದ ಯಾವ ರೀತಿ ಆಗಬಹುದು, ಇದು ಪ್ರಶ್ನೆ. ಹಾಗೆ ಇಂದಿನ ಸರ್ಕಾರ 25,000 ಹಣ ಪಡೆದು ವಿದ್ಯುತ್ ಸಲಕರಣೆ ನೀಡಿ ಪುಕ್ಕಟೆ ವಿದ್ಯುತ್ ನೀಡುವುದನ್ನು ಪುನಃ ಯಥಾಸ್ಥಿತಿ ಮುಂದುವರಿಸಬೇಕು ಅಂತ ಇದು ಮನವಿ. ಅಕ್ರಮ ಸಕ್ರಮ ವಿದ್ಯುತ್ ಯೋಜನೆಯನ್ನು ಯಥಾಸ್ಥಿತಿ ಮುಂದುವರಿಸುವುದು. ಪರಶುರಾಂಪುರದಿಂದ ಚೌಳೂರು, TN ಕೋಟೆ, ದೊಡ್ಡಬೀರ್ನಹಳ್ಳಿ ಮಾರ್ಗವಾಗಿ ಧರ್ಮಪುರಕ್ಕೆ
ದಿನಕ್ಕೆ 4 ಬಾರಿ ಸರ್ಕಾರಿ ಬಸ್ ಸೌಲಭ್ಯ ಒದಗಿಸುವುದು. ಅಲ್ಲಿನ ವಿದ್ಯಾರ್ಥಿಗಳು ತುಂಬಾ ತೊಂದರೆ ಇದೆ. ಶಾಲಾ ಕಾಲೇಜಿಗೆ ಹೋಗಕ್ಕೆ ಬಹಳ ಹಿಂಸೆ ಐತೆ. ಈ ಭಾಗಕ್ಕೆ ಬಸ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನಾವು ಅನುಮತಿ ಪತ್ರದಲ್ಲಿ ಬಸ್ ಡಿಪೋ ಮ್ಯಾನೇಜರ್ ಬರ್ಬೇಕಂತ ಈ ಸಭೆಗೆ ನಾವು ಆಹ್ವಾನ ಕೊಟ್ಟಿದ್ವಿ ಆ ಪತ್ರಿಕೆಯಲ್ಲಿ, ಆದ್ರೆ ಬಂದಿಲ್ಲ. ಪರಶುರಾಂಪುರದಿಂದ ಗೌರಿಪುರ, ನಾಗಪ್ಪನಹಳ್ಳಿ ಗೇಟ್, ಮಾದೇಪುರ ಮಾರ್ಗದಲ್ಲಿ ಬೆಂಗಳೂರಿಗೆ ಸರ್ಕಾರಿ ಬಸ್ ಸೌಲಭ್ಯ ಒದಗಿಸುವುದು. ಪರಶುರಾಂಪುರದಿಂದ ಸೂರ್ನಹಳ್ಳಿ, ವಡೇರಹಳ್ಳಿ, ಬೊಂಬೇರಹಳ್ಳಿ, ನಾರಾಯಣಪುರ, ದೇವರಮರಕುಂಟೆ, ಗೋಪನಹಳ್ಳಿ ಮಾರ್ಗವಾಗಿ ಚಳ್ಳಕೆರೆ, ಚಿತ್ರದುರ್ಗ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಅನುಕೂಲವಾಗುವಂತೆ 9 ಗಂಟೆಗೆ ಸರಿಗೆ ಬಸ್ ಸೌಲಭ್ಯ ಒದಗಿಸುವುದು. ಇದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಇದು 2 ಬಾರಿ ನಾನೇ ವಿದ್ಯಾರ್ಥಿ ಮೂರ್ಛೆ ಬಿದ್ದಿದ್ದ ಸಮಯ ವ್ಯತ್ಯಾಸ ಆಗ್ಬಿಟ್ಟು ಬೈಕ್ನಿಂದ ಕರ್ಕೊಂಡ್ಬಂದು ನಾನೇ ಈ ಕಾಲೇಜಿಗೆ HBPC ಕಾಲೇಜಿಗೆ ಬಿಟ್ಟು ಬಂದಿನಿ. ಇದು ಹೀನಾಯ ಸ್ಥಿತಿ. ಅಲ್ಲಿ ಆ ಭಾಗಕ್ಕೆ ಬಸ್ಗಳು ಇಲ್ಲವೇ ಇಲ್ಲ. ಯಾವುದೋ ಖಾಸಗಿ ಬಸ್ 1-2 ಬರ್ತದವೆ. ಈ ಬೆಳಗ್ಗೆ ಹೋಗಿದ್ದು ತಿರ್ಗಿ ಸಾಯಂಕಾಲ 7 ಗಂಟೆಗೆ ಹೋಗುತ್ತೆ. ಇಂಥ ಸ್ಥಿತಿ ಆಗೈತಿ. ಅದಕ್ಕೆ ಕಡ್ಡಾಯ ಬಸ್ ಬೇಕೇ ಬೇಕು ಅಂತ. ಆಮೇಲೆ 13ನೇದು PTCL ಕಾಯ್ದೆ ಉಲ್ಲಂಘನೆ ಮಾಡಿ NOC ಇಲ್ಲದೆ ಸದರಿ ಮೂಲ ವಾರಸದಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಿಂದ ಕ್ರಯ ಸೇಲ್ ಅಗ್ರಿಮೆಂಟ್ ಮಾಡುತ್ತಿರುವುದು ಕಂಡು ಬಂದಿದೆ. ಇದು ಕಾನೂನು ಬಾಹಿರ ಕ್ರಮವಾಗಿದ್ದು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವುದು ಚೌಳೂರಿನ ಗ್ರಾಮದ ತಮ್ಮ ಗಮನಕ್ಕೆ ಬಂದಿದೆ. ಪರಶುರಾಂಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕಾಯಂ ವೈದ್ಯರ ನೇಮಿಸುವಂತೆ ನಾವು ಹಲವು ಬಾರಿ ಬೇಡಿಕೆ ಇಟ್ಟಿದ್ದೀವಿ. ಇಂಥವರೆಗೂ ಕಾಯಂ ವೈದ್ಯರೇ ಇಲ್ಲ. ಅಲ್ಲಿ ತಾಲೂಕಾಗ ಮಟ್ಟದಲ್ಲಿ ಐತೆ, ಕಾಯಂ ವೈದ್ಯರೇ ಇಲ್ಲ. ದಿನಗೂಲಿ ನಮ್ಮ ನೌಕರು ಡಾಕ್ಟರ್ಗಳು 3 ದಿನಕ್ಕೆ ಶಿಫ್ಟ್ ಮಾಡಿದ್ದಾರೆ. 3 ದಿನಕ್ಕೊಬ್ರು 3 ದಿನಕ್ಕೊಬ್ರು ಅಂತ. ಇದು ಎಂತ ಹೀನಾಯ ಸ್ಥಿತಿ ಅಂದ್ರೆ, ಆಗಬಾರ್ದಂತ ಘಟನೆ ಆದ್ರೆ ಅಲ್ಲಿ ಪ್ರಾಣ ಅಲ್ಲೇ ಹೋಗುತ್ತೆ. ಇದು ಇಂಥ ಹೀನಾಯ ಸ್ಥಿತಿ ಆಗ್ಬೇಕಂದ್ರೆ ಡಾಕ್ಟರ್ ಅತಿ ಶೀಘ್ರದಲ್ಲಿ ನೇಮಕ ಮಾಡಲಿಕ್ಕೆ ಇದೊಂದು ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಇಷ್ಟು ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಮನವಿ. ಆ ಮೆಕ್ಕೆಜೋಳದ್ದು ಇಲ್ಲ ಫ್ರಂಟ್ ಲೈನ್ ಅಲ್ಲಿ ಹಾಕಿದೆ, ಮೆಕ್ಕೆಜೋಳದ ಮಧ್ಯಕ್ಷರದು ಅದು 1600 1800 ಇತ್ತು. ಈಗ ನಾವು 2500 ರೂಪಾಯಿ ಖರೀದಿ ಕೇಂದ್ರಗಳ ತಿರುದು 2500 ರೂಪಾಯಿ ಖರೀದಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಇದನ್ನ ಒತ್ತಾಯಿಸಿದೀವಿ. ಇದು ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಕಿತ್ತಳಿಕೆಗಳು. ನಮಗೆ ಅಭಿಪ್ರಾಯ ಬೇಕು. ತಹಸೀಲ್ದಾರ್ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮನವಿ. ವಿಷಯ: ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು, ಮೊಳಕಾಲ್ಮೂರು ತಾಲೂಕುಗಳಲ್ಲಿ ರೈತರು ಬಿತ್ತಿದಂತಹ ಎಲ್ಲ ಬೆಳೆಗಳು ಸಂಪೂರ್ಣ ನಷ್ಟವಾಗಿದ್ದು, ಇದಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಧ್ಯಂತರ ಬೆಳೆ ಪರಿಹಾರ, ಬೆಳೆ ವಿಮೆಯನ್ನು ತಕ್ಷಣ ಬಿಡುಗಡೆ ಮಾಡುವ ಬಗ್ಗೆ ಮಾನ್ಯರೇ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು 24-25ನೇ ಸಾಲಿನಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬಾರದೆ ರೈತರು ಬಿತ್ತಿದಂಥ ಬೆಳೆಗಳು ತೊಗರಿ, ಈರುಳ್ಳಿ, ಮೆಕ್ಕೆಜೋಳ, ಟೊಮೆಟೊ ಇನ್ನೂ ಮತ್ತಿತರ ಬೆಳೆಗಳು ಅತಿವೃಷ್ಟಿ, ಅನಾವೃಷ್ಟಿಯಿಂದ ಹಾಗೂ ಮೋಸದ ಬೆಲೆ ನೀತಿಗಳಿಂದ ಸಂಪೂರ್ಣ ನಷ್ಟವಾಗಿರುವುದರಿಂದ ರೈತರು ಹೈರಾಣಿಯಾಗಿದ್ದಾರೆ. ಆದ್ದರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೆಕ್ಟರ್ ಲೆಕ್ಕದಲ್ಲಿ ಹೊರತುಪಡಿಸಿ 1 ಎಕರೆಗೆ ಶೇಂಗಾ ಬೆಳೆಗೆ 30,000 ರೂಪಾಯಿ, ಈರುಳ್ಳಿ 1 ಎಕರೆಗೆ 50,000 ರೂಪಾಯಿ ಬೆಳೆ ನಷ್ಟ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಿ ಮತ್ತು ಮೆಕ್ಕೆಜೋಳ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆದು 2,400 ರೂಪಾಯಿ ಏನು ಸರ್ಕಾರ ಬೆಲೆ ನಿಗದಿ ಮಾಡಿದೆ ಅದಕ್ಕಿಂತ ಕಮ್ಮಿ ದರದಲ್ಲಿ ಯಾರೂ ತಗೋಬಾರದು ಅಂತ ಹೇಳಿಬಿಟ್ಟು ವರ್ತಕರಿಗೆ ನೀವು ತಾವು ಜವಾಬ್ದಾರಿಯಿಂದ ಮಾರ್ಕೆಟ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಬೇಕು, ಬೆಲೆ ನಿಗದಿಪಡಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಳ್ಳಕೆರೆ ಶಾಖೆ ತಮ್ಮಲ್ಲಿ ತಿಳಿಯಬಯಸುತ್ತಿದೆ. 24-25ನೇ ಸಾಲಿನಲ್ಲಿ ಬೆಳೆ ನಷ್ಟ, ಬೆಳೆ ಪರಿಹಾರ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ ಅನುಗುಣವಾಗಿ ಶೇಂಗಾ ಬೆಳೆಗೆ 30,000, ಈರುಳ್ಳಿಗೆ 50,000 ರೂಪಾಯಿಯಂತೆ ಬೆಳೆ ನಷ್ಟ ಪರಿಹಾರವನ್ನು ಕೊಡುವ ಬಗ್ಗೆ, ಬೆಳೆ ವಿಮೆ ಪಾವತಿ ಮಾಡಿರುವ ಎಲ್ಲ ರೈತರಿಗೂ ಕಡ್ಡಾಯವಾಗಿ ಬೆಳೆ ವಿಮೆ ಪಾವತಿಸಬೇಕು. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ, ಮೊಳಕಾಲ್ಮೂರು, ಯರಗೂರು ತಾಲೂಕುಗಳನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಬಗೈರುಕ್ಕಂ ಸಾಗುವಳಿ ಹಕ್ಕುಪತ್ರಗಳನ್ನು ರೈತರಿಗೆ ತಕ್ಷಣ ನೀಡಬೇಕು. ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಆಧರಿಸಿ C2+50 MSP ಜಾರಿ ಆಗುವವರೆಗೆ ರೈತರು ಕೃಷಿಗೆ ಮಾಡಿರ್ತಕ್ಕಂಥ ಎಲ್ಲ ಬ್ಯಾಂಕ್ ಸಾಲಗಳನ್ನು ಸರ್ಕಾರಗಳು ತಕ್ಷಣ ಮನ್ನಾ ಮಾಡಬೇಕು. ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ಕಾಲಮಿತಿಯಲ್ಲಿ ಪೂರೈಸಿ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಬೇಕು. 23-24ನೇ ಸಾಲಿನಲ್ಲಿ ಬೆಳೆ ವಿಮೆ ಮಿಸ್ ಮ್ಯಾಚ್ ಆಗಿರುವುದನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ವಿದ್ಯುತ್ ಶಕ್ತಿಯನ್ನು ಯಾವುದೇ ಕಾರಣದಿಂದ ಖಾಸಗೀಕರಣ ಮಾಡದೆ ಸರ್ಕಾರ ಈಗ ಜಾರಿಗೆ ತಂದಿರುವ ಕಾನೂನನ್ನು ರದ್ದುಪಡಿಸಿ
ಮೊದಲಿನ ರೀತಿ ಅಕ್ರಮ ಸಕ್ರಮ ಕಾನೂನನ್ನು ಮುಂದುವರಿಸಬೇಕೆಂದು ಒತ್ತಾಯಿಸುತ್ತಾ ವಿಶೇಷ ಸೂಚನೆ. ಮೇಲ್ಕಂಡ ಹಕ್ಕೊತ್ತಾಯಗಳನ್ನು ಸರ್ಕಾರಗಳು ವಿಳಂಬ ಮಾಡಿದರೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ಉಗ್ರವಾದ ಹೋರಾಟಗಳನ್ನು ಮಾಡಬೇಕಾಗುತ್ತದೆ ಎಂದು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಲ್ಲೂ ಮೊದಲನೇದಾಗಿ ನಾನು ಕ್ಷಮೆಯನ್ನು ಯಾಚಿಸುತ್ತಾ, ನಾನು ಹೊಸದುರ್ಗದಿಂದ ಒಂದು ಮೀಟಿಂಗ್ ಸಂಬಂಧ ಹೊಸದುರ್ಗಕ್ಕೆ ಹೋಗಿದ್ದೆ, ಪಿಂಚಣಿ ಅದಾಲತ್ ಸಂಬಂಧ. ಅಲ್ಲಿಂದ DC ಸಾಹೇಬ್ ನನಗೆ ಹೇಳಿದ ತಕ್ಷಣ ಅಲ್ಲಿಂದ ಬಿಟ್ಟೆ. ನಾನು ಹೊಸದುರ್ಗದಿಂದ ಹೊಳಲ್ಕೆರೆ ಮತ್ತು ದುರ್ಗ ಮತ್ತು ಇಲ್ಲಿ ಬರಲಿಕ್ಕೆ ತಡ ಆಯಿತು. ಆದ್ದರಿಂದ ನನ್ನ ಎಲ್ಲ ರೈತ ಬಾಂಧವರಲ್ಲಿ ನಾನು ಕ್ಷಮೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಇಂದು ತಾವು ಮಾಡಿರುವಂತಹ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಮತ್ತು ಜಿಲ್ಲಾಡಳಿತದ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ತಾವು ಒಂದು 8 ಅಂಶಗಳ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀರಿ. ಮೊದಲನೇ ಒಂದು ಮನವಿ ಪತ್ರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಚಳ್ಳಕೆರೆ ಶಾಖೆಯ ಪರವಾಗಿ ಇನ್ನೊಂದು ಮನವಿ ಪತ್ರ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಚಳ್ಳಕೆರೆ ಶಾಖೆಯ ಪರವಾಗಿ 8 ಅಂಶಗಳ ಸೇಮ್ ಎಲ್ಲ ಅಂಶಗಳು ಇರ್ತವೆ. ಇವ್ರದ್ದು ಸಹ ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರರು ಹಾಗೂ ಜಿಲ್ಲಾಡಳಿತದ ಮುಖಾಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನು ಸಲ್ಲಿಸುವ ಕುರಿತು ಇನ್ನೊಂದು ಮನವಿ ಇದೆ. ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಚಳ್ಳಕೆರೆ ಶಾಖೆಯ ಪರವಾಗಿ PTCL ಕಾಯ್ದೆಯ ಪ್ರಕಾರ ಸರ್ಕಾರಿ ಮಂಜೂರಾತಿ ಜಮೀನುಗಳ ಫ್ಲಾಗ್ ಅನ್ನು ಹಾಕುವ ಬಗ್ಗೆ ಅಂತ. ಅದನ್ನು ಸಹ ನಾವು ಪರಿಶೀಲನೆ ಮಾಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಕಾನೂನಾತ್ಮಕವಾಗಿ ಇದರ ಬಗ್ಗೆ ಸಹ ಕ್ರಮ ಕೈಗೊಳ್ತೀವಿ. ತಮ್ಮ ಇನ್ನೊಂದು ನ್ಯಾಯಬೆಲೆ VSSN ಸಿದ್ದೇಶ್ವರನ ದುರ್ಗ ಉಪಕೇಂದ್ರ ಕ್ಯಾದಿಗುಂಟೆ ನ್ಯಾಯಬೆಲೆ ಅಂಗಡಿಯ ಕುರಿತು ಒಂದು ಫೋಟೋವನ್ನು ಸಹ ಕೊಟ್ಟಿದ್ದೀರಿ. ನ್ಯಾಯಬೆಲೆ ಅಂಗಡಿ ಮತ್ತು ಕ್ಯಾದಿಗುಂಟೆ ಗ್ರಾಮದಲ್ಲಿ ಅಕ್ರಮ ಪಡಿತರವನ್ನು ಖಾಸಗಿ ಗೋದಾಮಿನಲ್ಲಿ ವಿತರಣೆ ಮಾಡುತ್ತಿರುವ ಬಗ್ಗೆ ಅಂತ ಇನ್ನೊಂದು ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಕ್ಯಾದಿಗುಂಟೆ ಗ್ರಾಮ ಘಟಕದ ಪರವಾಗಿ ಕೊಡದಂತೆ ನೀವು ಬಂದು ತಗೊಂಡು ಹೋಗ್ಬೇಕು. ಯಾವುದೇ ಆಗಲಿ ಇನ್ನು ಮುಂದೆ ಈ ಚಳುವಳಿಗಳನ್ನ ಈ ವಿಕೋಪಕ್ಕೆ ಹೋಗದಂತೆ ನಾವು ಎಲ್ಲ ನೀವು ನಾವು ನಮ್ಮರೆ, ನಾವು ನಿಮ್ಮರೆ, ಸರ್ಕಾರ ನಮ್ಮದೇ, ಸರ್ಕಾರ ರಚನೆ ಮಾಡಿರೋರು ನಾವರೇ, ಸರ್ಕಾರಕ್ಕೂ ಧಿಕ್ಕಾರ, ಅಧಿಕಾರಿಗೆ ಧಿಕ್ಕಾರ. ಇದು ನಿಲ್ಲಬೇಕು ಸ್ವಾಮಿ. ಇದು ಯಾವತ್ತೂ ಆಗಬಾರ್ದು. ನಾವು ಬೇರೆ ನೀವು ಬೇರೆಲ್ಲ, ಎಲ್ಲ ನಮ್ಮ ಇವಾಗ ರಕ್ಷಣಾ ಇಲಾಖೆಯರು ಇರ್ಬೋದು, ನೀವಿರ್ಬೋದು, ಎಲ್ಲರೂ ನಮ್ಮ ಅಣ್ಣ ತಮ್ಮಂದಿರೇ, ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ. ಆ ಕಾರಣದಿಂದ ಇಂಥ ಚಳುವಳಿಗಳಲ್ಲಿ ಈ ಭಾಷೆ ಬರೆದಂಥ ಒಂದು ಚಳುವಳಿಗೆ ತಾವೆಲ್ಲರೂ ಒತ್ತು ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಕಳೆದ ಒಂದು 2-3 ತಿಂಗಳಿಂದ ನಾವು ತಮ್ಮೆಲ್ಲರ ಆಹ್ವಾನವನ್ನು ಸ್ವೀಕರಿಸುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ರೈತ ಪರವಾಗಿದೆ. ತಮ್ಮೆಲ್ಲರೂ ಒಂದು ಹಲವಾರು ಕಷ್ಟಗಳನ್ನು, ಅಹವಾಲುಗಳನ್ನು, ಕುಂದುಕೊರತೆಗಳನ್ನು ಆಲಿಸುವುದಕ್ಕೋಸ್ಕರನೇ ತಾಲೂಕು ಮಟ್ಟದಲ್ಲಿ ಒಂದೊಂದು ರೈತರೊಂದಿಗೆ ಸಭೆಯನ್ನು ಮಾಡಲಿಕ್ಕೂ ಸಹ ಹೇಳಿದ್ದಕ್ಕೆ ಸಂಬಂಧಪಟ್ಟಂಗೆ ನಾವು ಹೊಸದುರ್ಗದಲ್ಲಿ ಮತ್ತು ಮೊಳಕಾಲ್ಮೂರಲ್ಲಿ ಮತ್ತು ಹೊಳಲ್ಕೆರೆಯಲ್ಲಿ ಸಹ ಸಭೆಯನ್ನು ಮಾಡಿದ್ದೀವಿ. ಚಿತ್ರದುರ್ಗದಲ್ಲಿ ಸಹ ಸಭೆಯನ್ನು ಮಾಡಿದ್ದೀವಿ. ಇದನ್ನು ಚಳ್ಳಕೆರೆಯಲ್ಲಿ ಸಹ ನಾವು ಸಭೆಯನ್ನು ಮಾಡಿದ್ದೀವಿ. ನಮ್ಮ ಎಲ್ಲ ರೈತ ಸಂಘಗಳ ಮುಖಂಡರಲ್ಲಿ ಮತ್ತು ಎಲ್ಲ ಸದಸ್ಯರಲ್ಲಿ ಒಂದು ಸವಿನಯ ಪ್ರಾರ್ಥನೆ ಏನಿದೆ ಅಂದರೆ, ನಾವು ಪ್ರತಿ ತಿಂಗಳು ಹೋದ ತಿಂಗಳನ್ನು ನಮ್ಮ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ರೈತ ಮುಖಂಡರುಗಳ ಸಭೆಯನ್ನು ಸಹ ನಾವು ಮಾಡಿದ್ದೀವಿ. ತಮ್ಮ ಎಲ್ಲ ಒಂದು ಮನವಿಗಳನ್ನು ನಾವು ಪ್ರತಿ ತಿಂಗಳ ಏನು ರೈತ ಮುಖಂಡರುಗಳ ಸಭೆಯನ್ನು ಮಾಡ್ತಾ ಇದ್ದೀವಿ ತಾಲೂಕು ಮಟ್ಟದಲ್ಲಿ, ಅದರಲ್ಲಿ ತಾವು ಈ ಮನವಿಗಳನ್ನು ಕೊಡಬೇಕು. ಮತ್ತು ನಾವು ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಸಹ ಆ ಒಂದು ಸಭೆಯಲ್ಲಿ ಕರೀತಾ ಇದ್ದೀವಿ. ತಾವು ಸಹ ಆ ಒಂದು ಸಭೆಯಲ್ಲಿ ಪಾಲ್ಗೊಂಡು ನಮ್ಮ ಕುಂದುಕೊರತೆಗಳನ್ನು ಸಹ ಅಧಿಕಾರಿಗಳೊಂದಿಗೆ ಹಂಚಿಕೊಳ್ಳೋದ್ರ ಮೂಲಕ ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಬೇಕಂತ ತಮ್ಮೆಲ್ಲರಲ್ಲಿ ನಾನು ಮತ್ತೊಮ್ಮೆ ಸವಿನಯವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮಾನ್ಯ ರೈತ ಬಂಧುಗಳೇ, ಇವತ್ತಿನ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ರಕ್ಷಣಾ ಇಲಾಖೆ ನಮ್ಮ ಜೊತೆಗೆ ತುಂಬಾ ಸಹಕರಿಸಿದೆ. ಅವರು ನಮ್ಮ ಜೊತೆಗೆ ಸಾಕಷ್ಟು ನೋವು ಮತ್ತು ಕಷ್ಟ ಪರಿಸ್ಥಿತಿಗಳು ಕೂಡ ವಿವರಿಸಿದ್ದಾರೆ. ನಮ್ಮ ಎಲ್ಲ ರೈತ ಬಂಧುಗಳ ಪರವಾಗಿ ರಕ್ಷಣಾ ಇಲಾಖೆಗೆ ನಾನು ಅಭಿನಂದನೆ ಅರ್ಪಿಸ್ತೀನಿ.